ಹೊಟ್ಟೆ ತುಂಬಿಸ್ಕೊಂಡು ಜೀವಂತ ಇರಲಿಕ್ಕೇ ಇಲ್ಲಿ ಬರಬೇಕಿತ್ತಂದರೆ ಮನುಷ್ಯರಾಗಿ ಯಾಕೆ ಹುಟ್ಟಬೇಕಿತ್ತು? ಅದು ಮಾಡ್ತವೆ. ಪ್ರಾಣಿ ಪಕ್ಷಿ, ನಮ್ಮ ಮನೆ ಮುಂದಿನ ನಾಯಿ, ನರಿ, ಕೋಗ ಎಲ್ಲನೂ ಮಾಡ್ತವೆ. ತಮ್ಮ ಕೆಲಸದಲ್ಲಿ ಬ್ಯುಸಿ ಇದ್ದಾವೆ. ಅವ್ರ ಮುಖ್ಯ ಉದ್ದೇಶ ಏನಪ್ಪ? ಹೊಟ್ಟೆ ತುಂಬಿಸ್ಕೊಂಡು ಜೀವಂತ ಇರೋದು. ಬಟ್ ನಾ ಮನುಷ್ಯ ಅಂತ ಹೇಳ್ತಾರಲ್ಲ, ಅದು ಏನು? ಮೃಗತ್ವ, ಪಶುತ್ವ, ಮನುಷ್ಯತ್ವ, ದೈವತ್ವ. ಮೃಗತ್ವ ಮತ್ತು ಪಶುತ್ವ ದಾಟಿ ಈಗ ಮನುಷ್ಯತ್ವಕ್ಕೆ ಬಂದಿದ್ದೇವೆ. ಫಸ್ಟ್ ಅದನ್ನು ಉಳಿಸ್ಕೋಬೇಕು. ಉಳಿಸ್ಕೊಂಡು ದೈವತ್ವದ ಕಡೆ ಸಾಗಬೇಕು. ಮ್ಯಾನ್ ಈಸ್ ಎ ಪೊಟೆನ್ಷಿಯಲ್ ಗಾಡ್ ಅಂತ ಹೇಳಿದರು. ಮನುಷ್ಯನಲ್ಲಿ ಎಂಥ ಸಾಮರ್ಥ್ಯ ಇದೆ ಅಂದರೆ ಮನುಷ್ಯ ದೇವರಾಗ್ಬೋದು ಅಂತ ಹೇಳಿದರು. ಅದಪ್ಪ ಶಿಕ್ಷಣ. ನಾವು ಆ ಮನುಷ್ಯ ಪ್ರಜ್ಞೆಯನ್ನು ತೆಗೆದು ಹಾಕಿ ಪ್ರಾಣಿ ಪ್ರಜ್ಞೆಯನ್ನು ಕೊಡ್ತಾ ಇದ್ದೇವೆ ಮಕ್ಕಳಿಗೆ. ಹೆಂಗರ ಮಾಡಿ ಹೊಟ್ಟೆ ತುಂಬಿಸ್ಕೋ, ಜೀವಂತ ಇರು. ಸೊ ಅದಕ್ಕೆ ಶಿಕ್ಷಕ ಆದವನು ಈ ಕಲ್ಪನೆಯಿಂದ ಹೊರಗಡೆ ಬರಬೇಕು. ನನ್ನ ಮುಖ್ಯ ಉದ್ದೇಶ ಹೊಟ್ಟೆ ತುಂಬಿಸ್ಕೊಂಡು ಜೀವಂತ ಇರೋದಲ್ಲ, ಈ ಪೇ ಆ ಪೇ ಪಗಾರ ಅದು ಇದೆಲ್ಲ ಇಲ್ಲ. ನನ್ನ ಉದ್ದೇಶ ಆ ಮನುಷ್ಯತ್ವವನ್ನು ದೈವತ್ವದ ಕಡೆ ಸಾಗಿಸ್ಬೇಕು. ಅಂದರೆ ನಾನು ಮನುಷ್ಯತ್ವದಿಂದ ದೈವತ್ವ ಕಡೆ ಸಾಗಬೇಕಲ್ಲ, ಆ ಒಂದು ಪ್ರೊಸೆಸ್ನಲ್ಲಿ ನನಗೊಂದು ದೇವರು ಅವಕಾಶ ಮಾಡಿಕೊಟ್ಟಿದ್ದಾನೆ. 7 ಜನ್ಮಗಳ ಪುಣ್ಯದಿಂದ ನನ್ನನ್ನು ಶಿಕ್ಷಕನಾಗಿ ಮಾಡಿದ್ದಾನೆ. ಮೋಸ್ಟ್ಲಿ ನಾನು ರೆಡಿ ಇರಬೇಕು ಒಳಗಡೆ. ಅದಕ್ಕೆ ಅದನ್ನು ಯಾಕೆ ನಾನು ಮಕ್ಕಳಿಗೆ ಕೊಡಬಾರ್ದು ಅಂತ ಒಂದು ಕಲ್ಪನೆಯಿಂದ ಅದೊಂದು ಒಳಗಡೆ ಒಂದು ಅಂತರ್ಗತ ಮಾಡಿಕೊಂಡು ಒಳಗಡೆ ಕ್ಲಾಸ್ ರೂಮ್ನಲ್ಲಿ ಹೋದರೆ ಎಲ್ಲ ತಾನೇ ಹೊರಗಡೆ ಬರುತ್ತೆ. ಇದು ತಪ್ಪಿದಾಗ ಸಮಾಜ ಹಂಗೆ ಆಗ್ತಾ ಇದೆ ಅಷ್ಟೇ.